ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಟೀಚರ್ ಸ್ಪೋಕನ್ ಇಂಗ್ಲೀಷಲ್ಲಿ ಇವತ್ತು ಚಾಪ್ಟರ್ 5 ಬಗ್ಗೆ ನೋಡೋಣ. ಸೊ ಚಾಪ್ಟರ್ 5 ಏನು ಹೇಳುತ್ತೆ ಅಂತಂದರೆ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಇವು ಇಂಗ್ಲೀಷನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಈ ಅಧ್ಯಾಯದಲ್ಲಿ ಪೋಷಕರೊಂದಿಗೆ ಗೌರವಯುತವಾಗಿ ಮತ್ತು ಸರಳವಾದ ಇಂಗ್ಲೀಷ್ನಲ್ಲಿ ಸೊ ಅವ್ರಿಗೆ ಕಾನ್ಫಿಡೆಂಟ್. ಸೊ ಟೀಚರ್ ಎಷ್ಟು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಸೊ ನಮ್ಮ ಮಕ್ಕಳು ಕೂಡ ಇವರಿಂದ ಕಲಿತರೆ ತುಂಬ ಒಂದು ಚೆನ್ನಾಗಿ ಇಂಗ್ಲೀಷನ್ನು ಇಂಪ್ರೂವ್ ಆಗ್ತಾರೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಈ ಥರದ ಒಂದು ಕೆಲವೊಂದಷ್ಟು ವಾಕ್ಯಗಳನ್ನು ಇಲ್ಲಿ ನೋಡೋದು. ಸೊ ಫಸ್ಟು ಪೇರೆಂಟ್ಸ್ ಎಲ್ಲ ವೆಲ್ಕಮ್ ಮಾಡಬೇಕಾದಾಗ ಶುಭೋದಯ, ನಮ್ಮ ಶಾಲೆಗೆ ಸ್ವಾಗತ ಅನ್ಬೇಕಾದ್ರೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಸ್ಕೂಲ್ ಅಂತ ಹೇಳೋದು. ಪ್ಲೀಸ್ ಕಮ್ ಇನ್, ಪ್ಲೀಸ್ ಹ್ಯಾವ್ ಎ ಸೀಟ್ ಅಂದರೆ ದಯವಿಟ್ಟು ಕೂತ್ಕೊಳ್ರಿ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್, ಬಂದಿದ್ದು ತುಂಬ ಸಂತೋಷ ಆಯಿತು, ಧನ್ಯವಾದ. ಐ ಆಮ್ ಹ್ಯಾಪಿ ಟು ಮೀಟ್ ಯು, ನನಗೆ ನಿಮ್ಮನ್ನು ಭೇಟಿ ಮಾಡೋದು ಸಂತೋಷ ಆಯಿತು. ಲೆಟ್ ಅಸ್ ಟಾಕ್ ಅಬೌಟ್ ಯುವರ್ ಚೈಲ್ಡ್, ನಿಮ್ಮ ಮಗುವಿನ ಬಗ್ಗೆ ಇವಾಗ ಮಾತಾಡೋಣವಾ. ಹೌ ಈಸ್ ಯುವರ್ ಚೈಲ್ಡ್ ಎಟ್ ಹೋಮ್, ನಿಮ್ಮ ಮಗು ಮನೆಯಲ್ಲಿ ಹೇಗಿದೆ. ಡು ಯು ಹ್ಯಾವ್ ಎನಿ ಕ್ವಶನ್ಸ್, ನಿಮಗೇನಾದರೂ ಪ್ರಶ್ನೆಗಳಿದೆಯಾ. ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್, ಮುಕ್ತವಾಗಿ ಕೇಳಿ, ಏನಾದರೂ ಇದ್ದರೆ ಕೇಳಿ ಪರವಾಗಿಲ್ಲ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಅಂತ ಹೇಳಬೇಕಾದಾಗ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂತದ್ದು. ಇನ್ನು ಮಗುವಿನ ಪ್ರಗತಿ ಬಗ್ಗೆ ಟಾಕಿಂಗ್ ಅಬೌಟ್ ದ ಚೈಲ್ಡ್ಸ್ ಪ್ರೋಗ್ರೆಸ್ ಬಗ್ಗೆ ಕೇಳಬೇಕಾದಾಗ ಯುವರ್ ಚೈಲ್ಡ್ ಈಸ್ ಡೂಯಿಂಗ್ ವೆಲ್, ನಿಮ್ಮ ಮಗು ಚೆನ್ನಾಗಿ ಕಲಿತಾ ಇದೆ ಅಂತ ಹೇಳಬೇಕಾದ್ರೆ ಯುವರ್ ಚೈಲ್ಡ್ ಈಸ್ ಡೂಯಿಂಗ್ ವೆಲ್. ಹಾಗೆ ನಿಮ್ಮ ಮಗು ಪ್ರಗತಿ ಮಾಡ್ತಾ ಇದೆ ಅಂದರೆ ಯುವರ್ ಚೈಲ್ಡ್ ಈಸ್ ಇಂಪ್ರೂವಿಂಗ್. ನೆಕ್ಸ್ಟು ನಿಮ್ಮ ಮಗು ಬೇಗ ಕಲಿತ್ಬಿಡುತ್ತೆ ಬಿಡ್ರಿ ಅಂತ ಹೇಳಬೇಕಾದ್ರೆ ಯುವರ್ ಚೈಲ್ಡ್ ಲರ್ನ್ಸ್ ಕ್ವಿಕ್ಲಿ, ಯುವರ್ ಚೈಲ್ಡ್ ಲರ್ನ್ಸ್ ಕ್ವಿಕ್ಲಿ. ನಿಮ್ಮ ಮಗು ತರಗತಿಯಲ್ಲಿ ಸಕ್ರಿಯವಾಗಿದೆ ಅಂತ ಹೇಳಬೇಕಾದ್ರೆ ತುಂಬ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಯುವರ್ ಚೈಲ್ಡ್ ಈಸ್ ಆ್ಯಕ್ಟಿವ್ ಇನ್ ಕ್ಲಾಸ್. ಹಾಗೆ ನಿಮ್ಮ ಮಗು ಚೆನ್ನಾಗಿ ಭಾಗವಹಿಸುತ್ತೆ ಅಂದರೆ ಯುವರ್ ಚೈಲ್ಡ್ ಪಾರ್ಟಿಸಿಪೇಟ್ಸ್ ವೆಲ್. ಅದ್ರ ಜೊತೆಗೆ ನಿಮ್ಮ ಮಗು ವಿನಯಶೀಲವಾಗಿದೆ ಅಂದರೆ ತುಂಬ ವಿಧೇಯವಾಗಿದೆ ಅಂದರೆ ಯುವರ್ ಚೈಲ್ಡ್ ಈಸ್ ಪೊಲೈಟ್. ನಿಮ್ಮ ಮಗುವಿಗೆ ಇನ್ನೊಂದಷ್ಟು ಅಭ್ಯಾಸ ಬೇಕು, ಇನ್ನೂ ಚೆನ್ನಾಗಿ ಓದ್ಕೋಬೇಕು ಅಂದರೆ ಯುವರ್ ಚೈಲ್ಡ್ ನೀಡ್ಸ್ ಮೋರ್ ಪ್ರಾಕ್ಟೀಸ್. ಹಾಗೆ ನಿಮ್ಮ ಮಗು ಪ್ರತಿದಿನ ಓದಬೇಕು ಅಂದರೆ ಯುವರ್ ಚೈಲ್ಡ್ ಶುಡ್ ರೀಡ್ ಎವ್ರಿ ಡೇ. ದಯವಿಟ್ಟು ನಿಮ್ಮ ಮಗುವನ್ನು ಪ್ರೋತ್ಸಾಹಿಸೋಕ್ಕೆ ಪ್ಲೀಸ್ ಎನ್ಕರೇಜ್ ಯುವರ್ ಚೈಲ್ಡ್. ನಿಮ್ಮ ಮಗು ಇನ್ನಷ್ಟು ಚೆನ್ನಾಗಿ ಕಲಿಯಲು ನಾವು ಕೂಡ ಸಹಾಯ ಮಾಡ್ತೀವಿ ಅಂದಾಗ ವಿ ವಿಲ್ ಹೆಲ್ಪ್ ಯುವರ್ ಚೈಲ್ಡ್ ಇಂಪ್ರೂವ್ ಅಂತ ಯೂಸ್ ಮಾಡಬೇಕು. ಅದೇ ರೀತಿ ಹೋಮ್ವರ್ಕ್ ಮತ್ತು ಅಟೆಂಡೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಹೇಳಬೇಕು ಪ್ಲೀಸ್ ಚೆಕ್ ದ ಹೋಮ್ವರ್ಕ್ ಎವ್ರಿ ಡೇ, ಅಂದರೆ ಪ್ರತಿದಿನ ಮನೆ ಕೆಲಸ ಪರಿಶೀಲನೆ ಮಾಡಿರಿ ನೀವು. ಪ್ಲೀಸ್ ಸೈನ್ ದ ಹೋಮ್ವರ್ಕ್ ಇಫ್ ನೀಡೆಡ್, ಒಂದೊಂದು ಸಲ ಮನೆ ಕೆಲಸಕ್ಕೆ ನಾವು ಸೈನ್ ಹಾಕ್ಸ್ಕೊಂಬರಕ್ಕೆ ಹೇಳಿರ್ತೀವಿ, ಸೊ ಅಲ್ಲಿ ಮಾಡಿ ಅಂತೇಳಿಕೆ ಪ್ಲೀಸ್ ಸೈನ್ ದ ಹೋಮ್ವರ್ಕ್ ಇಫ್ ನೀಡೆಡ್. ಮೇಕ್ ಶೋರ್ ಯುವರ್ ಚೈಲ್ಡ್ ಕಂಪ್ಲೀಟ್ಸ್ ದ ಹೋಮ್ವರ್ಕ್, ನಿಮ್ಮ ಮಗು ಎಲ್ಲ ಮನೆ ಕೆಲಸ ಮಾಡಿದೆಯಲ್ವಾ, ನೀವು ಒಂದ್ಸಲ ಮನೆಯಲ್ಲಿ ಶೋರ್ ಮಾಡ್ಕೊಳ್ಳಿ, ಗಮನಿಸ್ರಿ ಅಂತ. ರೆಗ್ಯುಲರ್ ಅಟೆಂಡೆನ್ಸ್ ಈಸ್ ಇಂಪಾರ್ಟೆಂಟ್, ದಿನ ಮಗು ಬರಲೇಬೇಕು, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟು ನೀವು ಪ್ಲೀಸ್ ಸೆಂಡ್ ಯುವರ್ ಚೈಲ್ಡ್ ಟು ಸ್ಕೂಲ್ ಎವ್ರಿ ಡೇ, ಮಗುನ ಪ್ರತಿದಿನ ಶಾಲೆ ಕಳಿಸಿ. ಪ್ಲೀಸ್ ಸೆಂಡ್ ಯುವರ್ ಚೈಲ್ಡ್ ಆನ್ ಟೈಮ್, ಅಂದರೆ ಟೈಮ್ ಸರಿಯಾಗಿ ಕಳಿಸಿ, ತುಂಬ ಲೇಟಾಗಿ ಬರುತ್ತಿರುತ್ತೆ ಮಗು. ಪ್ಲೀಸ್ ಇನ್ಫಾರ್ಮ್ ಅಸ್ ಇಫ್ ಯುವರ್ ಚೈಲ್ಡ್ ಈಸ್ ಅಬ್ಸೆಂಟ್, ನಿಮ್ಮ ಮಗು ಗೈರಾದರೆ ನಮಗೆ ತಿಳಿಸಿನಕ್ಕೆ ಪ್ಲೀಸ್ ಇನ್ಫಾರ್ಮ್ ಅಸ್ ಇಫ್ ಯುವರ್ ಚೈಲ್ಡ್ ಈಸ್ ಅಬ್ಸೆಂಟ್. ನೆಕ್ಸ್ಟ್ ನಿಮ್ಮ ಮಗುವಿನ ಹಾಜರಾತಿ ಚೆನ್ನಾಗಿದೆ ಅಂದರೆ ಯುವರ್ ಚೈಲ್ಡ್ಸ್ ಅಟೆಂಡೆನ್ಸ್ ಈಸ್ ಗುಡ್, ನಿಮ್ಮ ಮಗುವಿನ ಅಟೆಂಡೆನ್ಸು ತುಂಬ ಚೆನ್ನಾಗಿದೆ, ದಿನ ಬರುತ್ತೆ. ಯುವರ್ ಚೈಲ್ಡ್ ಹ್ಯಾಸ್ ಮಿಸ್ಡ್ ಅ ಫ್ಯೂ ಕ್ಲಾಸಸ್, ನಿಮ್ಮ ಮಗು ಕೆಲವೊಂದು ತರಗತಿ ಗೈರಾಗಿತ್ತು, ಸೊ ಅದನ್ನು ಕವರ್ ಮಾಡಿ. ರೆಗ್ಯುಲರ್ ಪ್ರಾಕ್ಟೀಸ್ ಹೆಲ್ಪ್ ಚಿಲ್ಡ್ರನ್ ಲರ್ನ್ ಬೆಟರ್, ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಂತ ಅವರಿಗೆ ಹೋಪ್ ಕೊಟ್ಟು ಕಳಿಸೋದು. ಇನ್ ಎಂಡಿಂಗ್ ಆಫ್ ದ ಮೀಟಿಂಗಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್, ನಿಮ್ಮ ಸಮಯಕ್ಕೆ ಧನ್ಯವಾದ. ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು, ನಿಮ್ಮ ಜೊತೆ ಮಾತಾಡಿದ್ದು ಇವತ್ತು ತುಂಬ ಸಂತೋಷ ಆಯಿತು. ಪ್ಲೀಸ್ ವಿಸಿಟ್ ದ ಸ್ಕೂಲ್ ಅಗೇನ್, ಇನ್ನೊಂದು ಸಲ ಮೀಟಿಂಗ್ ಇದ್ದಾಗ ಮತ್ತೆ ಬನ್ನಿ. ವಿ ಆರ್ ಆಲ್ವೇಸ್ ಹಿಯರ್ ಟು ಹೆಲ್ಪ್, ನಿಮಗೆ ಸಹಾಯ ಮಾಡೋಕ್ಕೆ ನಾವು ಯಾವಾಗಲೂ ಇರ್ತೀವಿ ಇಲ್ಲಿ. ಲೆಟ್ ಅಸ್ ವರ್ಕ್ ಟುಗೆದರ್ ಫಾರ್ ಯುವರ್ ಚೈಲ್ಡ್ ಸಕ್ಸಸ್, ನೀವು ಕೈ ಜೋಡಿಸಿ ಒಟ್ಟಾಗಿ ಕೆಲಸ ಮಾಡೋಣ ಮಗುವಿನ ಸಕ್ಸಸ್ಗೋಸ್ಕರ. ಪ್ಲೀಸ್ ಕಂಟ್ಯಾಕ್ಟ್ ಮೀ ಇಫ್ ಯು ನೀಡ್ ಎನಿ ಹೆಲ್ಪ್, ನಿಮ್ಗೆ ಏನೇ ಸಹಾಯ ಬೇಕಿದ್ರೂ ನನ್ನನ್ನು ಸಂಪರ್ಕ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್, ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ, ಗುಡ್ ಬೈ, ಸಿ ಯು ಅಗೇನ್. ಈ ಥರ ಒಂದು ಕಂಫರ್ಟಾಗಿ ಪ್ರೀತಿಯಿಂದ ಪೋಷಕರೊಂದಿಗೆ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಮಾತಾಡ್ತಕ್ಕಂಥ ಕೆಲವೊಂದಷ್ಟು ವಾಕ್ಯಗಳು. ಥ್ಯಾಂಕ್ ಯು.